ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಸ್ಟಡ್ಗಳ ಡಿಸೈನ್ಸ್ಗಳನ್ನ ನೋಡ್ತಾ ಹೋಗೋಣ. ತುಂಬಾನೇ ಕಡಿಮೆ ಗ್ರಾಮ್ಗಳಿಂದಾನೇ ಇರುವಂತಹ ಸ್ಟಡ್ಗಳ ಡಿಸೈನ್ ನೋಡ್ತಾ ಇರ್ಬೋದು. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಎಲ್ಲವೂ ಕೂಡ ಫ್ಲವರ್ ಟೈಪ್ ಸ್ಟಡ್ ಡಿಸೈನ್ಸ್ಗಳು. ಇದರೆಲ್ಲ ಒಂದು ವೆಯ್ಟ್ ಬಂದು ಅರೌಂಡ್ ನಿಮಗೆ 4 to 6 ಗ್ರಾಮ್ಸ್ ಒಳಗಡೆ ಸಿಗುವಂತಹ ಸ್ಟಡ್ ಡಿಸೈನ್. ಇನ್ನ ಕಡಿಮೆ ಅಂದ್ರೆ ನಿಮಗೆ ಮಿನಿಮಮ್ ಅಂದ್ರೆ 3 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಸ್ಟಡ್ಗಳ ಒಂದು ವೆಯ್ಟ್. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಡೈಲಿ ವೇರ್ಗಳಿಗಂತೂ ತುಂಬಾನೇ ಹೇಳಿ ಮಾಡಿಸಿದ ಒಂದು ಇಯರಿಂಗ್ ಸ್ಟಡ್ ಡಿಸೈನ್ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಾ, ಮ್ಯಾಂಗೋ ಡಿಸೈನ್ ಅಥವಾ ಒಂದು ಶಂಖದ ಡಿಸೈನ್ ಅಲ್ಲಿ ಸ್ಟಡ್ ಡಿಸೈನ್ ಬಂದಿದೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಸೆಂಟ್ರಲ್ಲಿ ಒಂದು ಡಾರ್ಕ್ ಸ್ಟೋನ್ ಕಲರ್ ಬಂದಿದೆ. ನಿಮ್ಗೆ ಏನಾದರೂ ಪರ್ಲ್ ಬೀಡ್ಸ್ ಇಲ್ಲ ರೆಡ್ ಗ್ರೀನ್ ಈ ತರದ ಒಂದು ಹರಳುಗಳನ್ನ ನೀವು ಮಧ್ಯದಲ್ಲಿ ಹಾಕ್ಸ್ಕೊಂಡ್ರೆ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ನಿಮ್ಗೇನಾದರೂ ಈ ತರದ ಒಂದು ಇಯರಿಂಗ್ ಇಷ್ಟ ಆಯಿತು ಅಂತ ಅಂದ್ರೆ ನೀವು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಇದರಲ್ಲಿ ಈ ಒಂದು ಡಿಸೈನ್ ಅಲ್ಲಿ ನಿಮಗೆ ರೌಂಡ್ ಶೇಪಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ಮತ್ತೊಂದು ಡಿಸೈನ್ ನೋಡ್ತಾ ಇದ್ದೀರಾ, 2 ಕಾಸಿರುವಂತಹ ಲಕ್ಷ್ಮಿ ಕಿವಿಯೋಲೆ. ತುಂಬಾನೇ ಗ್ರ್ಯಾಂಡ್ ಆಗಿ ಇರುವಂತಹ ಒಂದು ಡಿಸೈನ್ ಅಂತಾನೆ ಹೇಳ್ಬೋದು. ನಿಮ್ಮ ಹತ್ರ ಏನಾದರೂ ಲಕ್ಷ್ಮಿ ಕಾಸಿನ ನೆಕ್ಲೆಸ್ ಅಥವಾ ಲಾಂಗ್ ಹಾರ ಇದ್ರೆ ಅದಕ್ಕೆ ಮ್ಯಾಚ್ ಮಾಡ್ಕೊಳ್ಬೋದು. ಇಲ್ಲ ಚೋಕರ್ಗಳಿಗೂ ಮ್ಯಾಚ್ ಆಗುತ್ತೆ. ಇಲ್ಲ ಡೈಲಿ ನೀವೇನಾದರೂ ಯೂಸ್ ಮಾಡ್ತೀರಾ ಅಂತಂದರೆ ಇದು ಸ್ವಲ್ಪ ಗ್ರ್ಯಾಂಡ್ ಅನಿಸುತ್ತೆ, ಬಟ್ ನಿಮ್ಮ ಒಂದು ಕಂಫರ್ಟಬಲ್. ಮತ್ತೊಂದು ಡಿಸೈನ್ ನೋಡ್ತಾ ಇದ್ದೀರಾ, ತುಂಬಾ ಬ್ಯೂಟಿಫುಲ್ ಆಗಿದೆ. ವೈಟ್ ಸ್ಟೋನ್ ವಿತ್ ರೆಡ್ ಅಥವಾ ಪಿಂಕ್ ಸ್ಟೋನ್ ಸೆಂಟ್ರಲ್ಲಿ ಬಂದಿದೆ. ಫ್ಲವರ್ ಟೈಪೇ ಕಾಣಿಸ್ತಾ ಇದೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಅರೌಂಡ್ ನಿಮಗೆ 2 ಗ್ರಾಮ್ಸ್ಗೆಲ್ಲ ಸಿಕ್ಬಿಡುತ್ತೆ ಈ ಥರದ ಒಂದು ಇಯರಿಂಗ್ ಡಿಸೈನ್ಸು. ತುಂಬಾ ಒಳ್ಳೆ ಕಲೆಕ್ಷನ್ಸ್. ಇದರಲ್ಲಿ ನೀವು ರೆಡ್ ಸ್ಟೋನ್ ಅಥವಾ ಪಿಂಕ್ ಸ್ಟೋನ್ ಬದಲು ಗ್ರೀನ್ ಹಾಕ್ಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಪರ್ಲ್ ಹಾಕ್ಸ್ಕೊಂಡ್ರೆ ತುಂಬ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಡೈಲಿ ವೇರ್ಗೂ ಯೂಸ್ ಮಾಡ್ಬೋದು. ಇಲ್ಲ ಸಿಂಪಲ್ ಆಗಿ ಮಕ್ಳಿಗೂ ಕೂಡ ನೀವು 1.5 to 2 ಗ್ರಾಮ್ಗೆ ಮಾಡಿಸ್ಕೊಳ್ಬೋದು ಈ ಥರದ ಡಿಸೈನ್. ಮತ್ತೊಂದು ಡಿಸೈನ್ ನೋಡ್ತಾ ಇದ್ದೀರಾ, ಈ ಒಂದು ಡಿಸೈನ್ ಕೂಡ ಮಕ್ಳಿಗೂ ಕೂಡ ನೀವು ಮಾಡಿಸ್ಕೊಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಒಳ್ಳೆ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಫ್ಲವರ್ ಟೈಪ್ನಲ್ಲಿ ಟಾಪ್ ಹಾಕ್ಕೊಂಡು ಇದಕ್ಕೆ ಜುಮ್ಕಾ ಕೆಳಗಡೆ ಬಂದರೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಸೆಂಟರಲ್ಲಿ ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ. ನಿಮಗೆ ಇಷ್ಟವಾಗುವಂತಹ ಮೆರೂನ್, ಬ್ಲೂ, ಗ್ರೀನ್ ಈ ಥರದ ಒಂದು ಸ್ಟೋನ್ಗಳನ್ನ ಕೊಡಿಸ್ಕೊಳ್ಬೋದು. ಬಟ್ ಕಾಮನ್ ಆಗಿ ಎಲ್ಲದಕ್ಕೂ ಚೆನ್ನಾಗಿ ಕಾಣಿಸುವಂತಹ ಒಂದು ಸ್ಟೋನ್ ಅಂತ ಬಂದರೆ ಅದು ಪಿಂಕ್ ಅಥವಾ ಮೆರೂನ್ ಕಲರ್ ಇಲ್ಲ ಗ್ರೀನ್ ಕಲರ್ ಕೂಡ ನೀವು ಕೊಡಿಸ್ಕೊಳ್ಬೋದು. ಮತ್ತೊಂದು ಸ್ಟಡ್ ಡಿಸೈನ್ ನೋಡ್ತಾ ಇದ್ದೀರಾ, ಗ್ರೀನ್ ವಿತ್ ಪಿಂಕ್ ಸ್ಟೋನನ್ನು ಯೂಸ್ ಮಾಡಿದ್ದಾರೆ. ರೌಂಡ್ ಶೇಪ್ ಫ್ಲವರ್ ಟೈಪ್ನಲ್ಲಿ ಈ ಒಂದು ಸ್ಟಡ್ನ ಡಿಸೈನ್ ಮಾಡಿರುವಂಥದ್ದು. ಅರೌಂಡ್ 4 ಗ್ರಾಮ್ಸ್ಗೆಲ್ಲ ಸಿಗುತ್ತೆ. ಮಿನಿಮಮ್ ಅಂತ ಅಂದರೆ 4 ಗ್ರಾಮ್ಸ್ ಬೇಕು ಈ ಥರದ ಒಂದು ಡಿಸೈನ್ಗೆ. ಮ್ಯಾಕ್ಸಿಮಮ್ ಅಂದರೆ ನೀವು 6 to 7 ಗ್ರಾಮ್ಸ್ವರೆಗೂ ತುಂಬ ದೊಡ್ಡದಾಗಿ ಬೇಕು ಅಂದರೆ ಮಾಡಿಸ್ಕೊಳ್ಬೋದು. ತುಂಬಾ ಒಳ್ಳೆ ಕಲೆಕ್ಷನ್ಸ್. ನಿಮ್ಗೆ ಏನಾದರೂ ಶಾಪ್ ಅಡ್ರೆಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕೆಲವೊಂದಕ್ಕೆ ಶಾಪ್ ಅಡ್ರೆಸ್ ಸ್ಕ್ರೀನ್ ಮೇಲೆ ಮೆನ್ಷನ್ ಆಗಿರುತ್ತೆ, ಇನ್ನು ಕೆಲವೊಂದಕ್ಕೆ ಆಗಿರೋದಿಲ್ಲ. ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ಒಂದಷ್ಟು ಜ್ಯುವೆಲ್ರಿ ಶಾಪ್ ಅಡ್ರೆಸ್ ಕೊಡ್ತೀನಿ. ಅದಕ್ಕೆ ನೀವು ಸ್ಕ್ರೀನ್ ಶಾಟ್ ತೆಗೆದು ಕಳಿಸಿದ್ರೆ ಅವರು ಪ್ರತಿಯೊಂದಕ್ಕೂ ಮೇಕಿಂಗ್ ಚಾರ್ಜಸ್, ವೇಸ್ಟೇಜ್, ಗೋಲ್ಡ್ ರೇಟ್ ಎಷ್ಟಿರುತ್ತೆ, ಏನಾಗುತ್ತೆ ಅಂತ ಪ್ರತಿಯೊಂದು ಡೀಟೇಲ್ಸ್ ಕಳಿಸ್ತಾರೆ. ನಂತರ ನಿಮಗೆ ನಂಬಿಕೆ ಬಂತು ಅಂದರೆ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಕೂಡ ಇರುತ್ತೆ. ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಎಲ್ರಿಗೂ ಇಷ್ಟವಾಗುವಂತಹ ಒಂದು ಜ್ಯುವೆಲ್ರಿ ಕಲೆಕ್ಷನ್ಸ್ ಕೂಡ ಇರುತ್ತೆ. ನೀವೇನಾದರೂ ದೂರ ಇದ್ದೀರಾ ಶಾಪಿಂದ ಅಂತಂದರೆ ನೀವು ಆನ್ಲೈನ್ ಮುಖಾಂತರ ನೀವು ಪರ್ಚೇಸ್ ಮಾಡ್ಬೋದು. ನಿಮಗೆ ಇವಾಗ ತೋರಿಸ್ತಾ ಇರುವಂತಹ ಡಿಸೈನ್ ನೀವು ಕೇಳಿರ್ತೀರ ಹ್ಯಾಂಗಿಂಗ್ಸ್ ಅಂತ. ತುಂಬ ಹಿಂದೆ ಯೂಸ್ ಮಾಡ್ತಾ ಇದ್ರು, ಬಟ್ ಇವಾಗ ಸ್ವಲ್ಪ ಜನ ಇಷ್ಟಪಡೋರು ಇರ್ತಾರೆ, ಅವರಿಗೆ ಈ ಒಂದು ಡಿಸೈನ್ ಅಂತಾನೆ ಹೇಳ್ಬೋದು. ಇವಾಗ ಚಾಂದ್ಬಾಲಿ ಟೈಪ್ ಅಂತ ಇದರ ಒಂದು ಅಪ್ಗ್ರೇಡೆಡ್ ವರ್ಷನ್ ಅಂತಾನೆ ಹೇಳ್ಬೋದು. ಈ ಥರದ ಒಂದು ಹ್ಯಾಂಗಿಂಗ್ಸ್ ಅಲ್ಲೇ ಸ್ವಲ್ಪ ಮಾಡ್ರನ್ ಆಗಿ ಚಾಂದ್ಬಾಲಿ ಇಲ್ಲ ರಾಮ್ಲೀಲಾ ಓಲೆ ಅಂತ ಬಂದಿದೆ. ಹಿಂದೆ ಇದನ್ನ ಹ್ಯಾಂಗಿಂಗ್ಸ್ ಅಂತ ಕರಿತಿದ್ರು, ಬಟ್ ಸ್ವಲ್ಪ ಹೋಲ್ಡ್ ಡಿಸೈನ್ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಾ, ಸಾಕಷ್ಟು ಕಲೆಕ್ಷನ್ಸ್ ಇದೆ. ಪಿಂಕ್ ಗ್ರೀನ್ ಬೀಡ್ಸಲ್ಲಿ ಕೆಳಗಡೆ ಬೀಡ್ಸ್ ಕೊಟ್ಟಿದ್ದಾರೆ, ಇಲ್ಲ ಪ್ಲೇನ್ ಕೂಡ ಬಂದಿದೆ. ತುಂಬಾ ಹೋಲ್ಡ್ ಡಿಸೈನ್ ಅಂತ ಅನ್ಸೋರು ಇದು ಬೇಡ, ಅವರಿಗೆ ಸ್ವಲ್ಪ ಟ್ರೆಂಡಿಯಾಗಿ ಹೋಗ್ಬೋದು. ಇಲ್ಲ ಇಷ್ಟ ಆದವರು ಈ ಥರ ಮಾಡಿಸ್ಕೊಳ್ಬೋದು. ಮತ್ತೊಂದು ಡಿಸೈನ್ ನೋಡ್ತಾ ಇದ್ದೀರಾ, ನೀವು ಕಾಮನ್ ಸಿಂಪಲ್ ಆಗಿ ಸ್ಟಡ್ಗಳನ್ನ ತಗೊಂಡು ಅದಕ್ಕೆ ಬ್ಯಾಕ್ ಈ ಥರದ ಒಂದು ಡಿಸೈನ್ಸ್ಗಳನ್ನ ನೀವು ಹಾಕಿಸ್ಕೊಳ್ಬೋದು. ನೋಡಿ, ತುಂಬಾ ವೆರೈಟಿ ಆಗಿರುತ್ತೆ. ನೀವು 2 in 1 ಏನಾದರೂ ಯೂಸ್ ಮಾಡ್ತೀರಾ ಅಂತ ಅಂದರೆ ನೋಡಿ, ಈ ಥರ ಸ್ಟಡ್ ಅಥವಾ ಜುಮ್ಕಾ ಟೈಪ್ ನೀವು 2 in 1 ಯೂಸ್ ಮಾಡ್ಕೊಳ್ಬೋದು. ಸೆಂಟ್ರಲ್ಲಿ ಒಂದು ಸ್ಮಾಲ್ ಸ್ಟೋನ್ಗಳನ್ನ ಯೂಸ್ ಮಾಡಿರುವಂತಹ ಸ್ಟಡ್ ಜೊತೆಗೆ ಈ ಥರದ ಬ್ಯಾಕ್ ಯೂಸ್ ಮಾಡಿಕೊಂಡು ನೀವು 2 in 1 ಇಯರಿಂಗ್ ಯೂಸ್ ಮಾಡ್ಬೋದು. ಮತ್ತಷ್ಟು ಚಾಂದ್ಬಾಲಿ ಇಯರಿಂಗ್ ನೋಡ್ತಾ ಇದ್ದೀರಾ, ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ. ನಾನು ಆಗಲೇ ಹೇಳಿದೆ ಚಾಂದ್ಬಾಲಿ ಟೈಪ್ ಅಪ್ಗ್ರೇಡೆಡ್ ವರ್ಷನ್. ನೋಡಿ, ಇದರಲ್ಲಿ ಸ್ವಲ್ಪ ಡಿಸೈನ್ಸ್ ಜಾಸ್ತಿ ಬಂದಿದೆ. ಸ್ಟೋನ್ಸ್ಗಳನ್ನ ಯೂಸ್ ಮಾಡಿರ್ತಾರೆ, ಬಟ್ ಸಿಮಿಲರ್ ಇರುತ್ತೆ, ಸ್ವಲ್ಪ ಸಿಮಿಲರ್ ಇರುತ್ತೆ, ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರದ ಒಂದು ಚಾಂದ್ಬಾಲಿ ಇಯರಿಂಗ್. ತುಂಬಾ ವೆರೈಟಿ ಇರುತ್ತೆ ಇದರಲ್ಲಿ. ಇವಾಗಿನ ಟ್ರೆಂಡ್ ಅಂತಲೇ ಹೇಳ್ಬೋದು. ಎಲ್ರಿಗೂ ಇಷ್ಟವಾಗುವಂಥ
ಒಂದು ಇಯರಿಂಗ್ ಕಲೆಕ್ಷನ್ಸ್ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ. ತುಂಬಾ ಒಳ್ಳೆ ಡಿಸೈನ್ ಅಂತಾನೆ ಹೇಳ್ಬೋದು. ಮತ್ತೊಂದು ಡಿಸೈನ್ ನೋಡ್ತಾ ಇದ್ದೀರಾ, ಆಫ್ ಜುಮ್ಕಾ. ಇದರ ಒಂದು ವೆಯ್ಟ್ ಸ್ಟಾರ್ಟ್ ಆಗೋದು ಬಂದು ಪುಟ್ಟದಾಗಿ ಬೇಕು ಅಂದರೆ 3.5 4 ಸ್ಟಾರ್ಟ್ ಆಗುತ್ತೆ. ಇವೆಲ್ಲವೂ ಕೂಡ ಇವಾಗ ತೋರಿಸ್ತಾ ಇರುವಂಥದ್ದು ನಿಮಗೆ 5 to 6 ಗ್ರಾಮ್ಸ್ ಆಗುತ್ತೆ. ಇನ್ನು ಕಡಿಮೆ ಅಂತಂದರೆ 4 to 6 ಗ್ರಾಮ್ಸ್ ಒಳಗಡೆ ಸಿಗುವಂಥದ್ದು. ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ ಆಫ್ ಜುಮ್ಕಾಗಳಲ್ಲಿ. ಕಡಿಮೆ ಬಡ್ಜೆಟ್ ಇರೋರು ಈ ಥರದ ಒಂದು ಆಫ್ ಜುಮ್ಕಾನ ಪರ್ಚೇಸ್ ಮಾಡ್ಬೋದು. ಹೋಪ್ ಇವತ್ತಿನ ಎಲ್ಲ ಡಿಸೈನ್ಸ್ಗಳು ಇಷ್ಟ ಆಗಿದೆ ಎಲ್ರಿಗೂ ಅಂತ ಅನ್ಕೋತೀನಿ. ಮತ್ತೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್.